ಸಿಲಿಂಡರ್ ವಿಚಾರವಾಗಿ ಈ ಸದ್ಯಕ್ಕೆ ಸಿಬಿಐ ಕೂಡ ರಾಜ್ಯಕ್ಕೆ ಎಂಟರ್ ಆಗಿದೆ. ಯಾಕಂದ್ರೆ ಕಾಳಸಂತೆಯಲ್ಲಿ ಅದನ್ನ ಅನಧಿಕೃತವಾಗಿ ಹೆಚ್ಚಿನ ದರಕ್ಕೆ ಮಾರ್ತಾ ಇದಾರೆ ಅಂತ ಆರೋಪ ಇದೆ. ಇಲ್ಲ, ಈಗಾಗಲೇ ನಮ್ಮ ಡಿ ಜಿ ಅವರು ಪ್ರತಿಯೊಂದು ಯೂನಿಟಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಭಾಳ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕು. ಯಾರಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನು ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗಲೇ ಟೀಮ್ಗಳನ್ನು ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನು ಖಂಡಿತವಾಗಿ ನಾವು ಮಾನಿಟ್ರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆಮೇಲೆ ಇನ್ನೊಂದು, ನಿನ್ನೆ ಕಾಂಗ್ರೆಸ್ನ ಸುಮಾರು 25ರಿಂದ 30 ಜನ ಸೀನಿಯರ್ ಲೀಡರ್ಗಳು ಸಭೆ ನಡೆಸಿರೋದು. ಅಂದರೆ ಬರೀ ಫಸ್ಟ್ ಟೈಮರ್ಸ್ MLAಗಳಿಗೆ ಮಾತ್ರ ಅಲ್ಲ, ನಮ್ಮ ಸೀನಿಯಾರಿಟಿನೂ ನೀವು ಗಣನೆಗೆ ತೆಗೆದುಕೊಂಡು ನಮಗೂ ಮಿನಿಸ್ಟರ್ಶಿಪ್ ಕೊಡಬೇಕು ಅಂತ ಡೆಲ್ಲಿಗೆ ಹೋಗೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಲ್ಲ, ಆ್ಯಕ್ಚುಲಿ ಮೊನ್ನೆ ಕೂಡ ನಾನು ರಿಯಾಕ್ಟ್ ಮಾಡಿದ್ದೇನೆ ಈ ವಿಚಾರದಲ್ಲಿ. ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು MLA ಆಗಬೇಕು, MLA ಆದಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದಮೇಲೆ ಇನ್ನೊಂದು ಆಗಬೇಕು, ಈ ಥರದ್ದು ಅವರ ಆಸೆಗಳಿದ್ದೇ ಇರುತ್ತೆ. ಇಲ್ಲಾಂದರೆ ರಾಜಕಾರಣಕ್ಕೆ ಯಾಕೆ ಬರ್ತಾರೆ? ಈಗ ಯಾವುದೇ ಒಂದು ಹುದ್ದೆಗೆ ಸೇರಿದ್ರೆ ಅವ್ರಿಗೆ ಎಲಿವೇಶನ್ ಆಗೋದಿಲ್ಲ, ಪ್ರಮೋಷನ್ಸ್ ಆಗುತ್ತೆ. ಒಂದು ಹುದ್ದೆನಲ್ಲಿ ಸೇರಿದಾಗ ಈಗ ನಾವು ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡ್ತೀವಿ, ಅವನು ನೆಕ್ಸ್ಟು ಇನ್ಸ್ಪೆಕ್ಟರ್ ಆಗ್ತಾನೆ, ಆಮೇಲೆ DYSP ಆಗ್ತಾನೆ, SP ಆಗ್ತಾನೆ. ಈ ಥರ ಈ ರಾಜಕಾರಣದಲ್ಲೂ ಕೂಡ ಶಾಸಕರಾದವ್ರು ಮಂತ್ರಿ ಆಗಬೇಕು ಅಂತ ಸ್ವಾಭಾವಿಕವಾಗಿ ಅವರಿಗೆ ಆಸೆಗಳು ಇರ್ತವೆ. ಅದರಲ್ಲಿ ಆ ದೃಷ್ಟಿಯಲ್ಲಿ ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ಮೀಟಿಂಗ್ ಮಾಡ್ಕೊಳ್ಳೋದು ಅಥವಾ ಅವರು ಕೇಳ್ಕೊಳ್ಳೋದು, ಹೈಕಮಾಂಡ್ ಅವ್ರನ್ನ ಕೇಳೋದು, ಅದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಒಂದು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಒಂದೊಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಒರಿಸ್ಸಾಯಿಂದ ಸುಮಾರು 12ರಿಂದ 15 ಜನ MLAಗಳನ್ನ ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ರಾಜ್ಯಸಭೆ ಹಿನ್ನೆಲೆ ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ವಂಡರ್ಲಾದ ಒಂದು ರೆಸಾರ್ಟ್ನಲ್ಲಿ DK ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು, ಇರಿಸಿದ್ದಾರೆ ಅಂತ. ಆಮೇಲೆ ಒಂದಿಷ್ಟು ವಿಜುವಲ್ ಕೂಡ ಏರ್ಪೋರ್ಟಿಂದ MLAಗಳ ಹೊರಗಡೆ ಬರ್ತಿರೋದು. ಅಲ್ಲ, ಮಾಹಿತಿಗಳು ಬರ್ತಾ ಇದ್ದಾರೆ ಅಂತ ಮೊದಲು ಮಾಹಿತಿ ಇತ್ತು ನನ್ನ ಹತ್ರ. ಆದರೆ ಈಗ ಅವ್ರು ಬಂದಿರೋದು ಮತ್ತು ಅವರ ಪರ್ಪಸ್ಸು ಅದೆಲ್ಲ ಬಹುಶಃ ನಮ್ಮ ಅಧ್ಯಕ್ಷರೇ ಅದನ್ನು ಮಾನಿಟರ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅದು ಯಾವ ಥರ ರೌಂಡ್ಸ್ ನಡೀತಾ ಇದೆ ಅಂದರೆ ಸರ್, ಈ ಹಿಂದೆ ಗುಜರಾತ್ನ ಆಪರೇಷನ್ ಮಾಡಿದ್ರು, ಜೈಲಿಗೆ ಹೋಗಿ ಬಂದರು, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ನಿಲುವನ್ನು ತೋರಿಸಿದ್ರು. ಈಗ ಮತ್ತೊಂದು ಅವಕಾಶ, CM ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಅಸ್ಸಾಂದು ಒರಿಸ್ಸಾದು ಗೆಲ್ಲಿಸ್ಕೊಂಡ್ಬಂದ್ರೆ CM ಹುದ್ದೆ ಈಸಿ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಅದೆಲ್ಲ ಹೈಕಮಾಂಡ್ ಅವರು ಏನು ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿರ್ತಾರೆ, ಯಾರ್ಯಾರಿಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ಆ್ಯಕ್ಷನ್ಸ್ಗಳು ಆಗ್ತಾ ಇರ್ತವೆ. ಅವರೇನಾದರೂ ನಮ್ಮ ಅಧ್ಯಕ್ಷರಿಗೆ ಅವರಿಗೆ ಸೂಚನೆ ಕೊಟ್ಟು ನೀವು ಜವಾಬ್ದಾರಿ ತಗೋಬೇಕು ಅಂದರೆ ಆ ಜವಾಬ್ದಾರಿ ಅವ್ರು ಮಾಡ್ತಾರೆ. ಮತ್ತೊಂದು ಅಸಮಾಧಾನ ಪಕ್ಷದ ಒಳಗಡೆ ಇರುತ್ತದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಆದಷ್ಟು ಬೇಗ ಪಕ್ಷ ಕೈ ಬಿಟ್ಟರೆ ಒಳ್ಳೇದು ಅಂತ ಬೇಳೂರು ಗೋಪಾಲ್ ಕೃಷ್ಣ ಈಗ ಒಂದು 10 ನಿಮಿಷದಿಂದ ಕೆಂಗಲ್ ಗೇಟ್ನಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಯಾಕಂದರೆ ಯಾವಾಗಲೂ ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಾರೆ, ಪಕ್ಷದ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ, ವ್ಯಕ್ತಿಗತವಾಗಿ ಮಾತಾಡ್ತಾರೆ ಅಂತ ಬೇಸರ ಹೊರಹಾಕಿದ್ದಾರೆ. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಳ್ತಾರೆ. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ, ನೀವು ಹಿಂದೆ ಎಲ್ಲ ಪಕ್ಷದ ವಿರೋಧವಾಗಿ ಮಾತಾಡಿದ್ರಿ ಅಂತ ಹೇಳಿ ಅವೆಲ್ಲ ಬರ್ತವೆ. ಅದಕ್ಕೆ ಇಂಡಿವಿಜುವಲ್ಸ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡೋದು, ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು.